ನಿರಂತರ ಸುದ್ದಿ. ಸುರತ್ಕಲ್ನ ಉದ್ಯಮಿ BM ಮಮ್ತಾಜ್ ಅಲಿ ಅವರ ನಿಗೂಢ ಸಾವಿನ ಪ್ರಕರಣದ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಆರೋಪ ಕೇಳಿ ಬಂದಿರುವುದು ಅಬ್ದುಲ್ ಸತ್ತಾರ್ನ ಮೇಲೆ. ಈ ಅಬ್ದುಲ್ ಸತ್ತಾರ್ ಸುರತ್ಕಲ್ನಲ್ಲಿ ಹೂವಿನ ವ್ಯಾಪಾರ ಮಾಡಿಕೊಂಡು ಇದ್ದವರು. ಈತ ಅಲ್ಲಿ ಕೆಲವಾರು ವಿಚಾರಗಳಲ್ಲಿ ಮೂಗು ತೂರಿಸಿಕೊಂಡು ಒಂದು ರೀತಿಯ ನಟೋರಿಟಿಯನ್ನು ಬೆಳೆಸಿಕೊಂಡು ಬಂದವ. ಈತನ ಮೇಲೆ ಸುಮಾರು 20 ವರ್ಷಗಳ ಹಿಂದೆ ಕೋಡಿಕೆರೆಯ ಮನೋಜ್ ಮತ್ತು ಆತನ ಗೆಳೆಯರು ತಲವಾರ್ನಿಂದ ದಾಳಿ ಮಾಡಿದ್ದರು. ಆತನು ಕೂದಲೆಳೆಯ ಅಂತರದಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದ. ಅದರ ಕೈಯ ಭಾಗಕ್ಕೆ ಬಲವಾದ ಏಟು ಬಿದ್ದಿತ್ತು. ಆತನನ್ನು ಮಂಗಳೂರಿನ AJ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಈ ಸಂದರ್ಭದಲ್ಲಿ ಸುರತ್ಕಲ್ನಲ್ಲಿ ಕಾಂಗ್ರೆಸ್ ಮುಖಂಡರಾಗಿದ್ದಂತಹ BM ಮೊಯ್ದೀನ್ ಬಾವ ಅವರು ಆತನನ್ನು ಬದುಕಿಸಲೇಬೇಕು ಮತ್ತು ಆತನ ಊನವಾದ ಕೈಯನ್ನು ಗುಣಪಡಿಸಲೇಬೇಕು ಎನ್ನುವಂತೆ ಟೊಂಕ ಕಟ್ಟಿ ಮಂಗಳೂರಿನ ಪ್ರಖ್ಯಾತ ಎಲುಬು ತಜ್ಞರಾದಂತಹ ಡಾಕ್ಟರ್ M ಶಾಂತಾರಾಮ್ ಶೆಟ್ಟಿ ಅವರನ್ನು ಒತ್ತಾಯಪೂರ್ವಕವಾಗಿ AJ ಆಸ್ಪತ್ರೆಗೆ ಕರೆಸಿ ಚಿಕಿತ್ಸೆ ಕೊಡಿಸಿದ್ದರು. ಆತನನ್ನು ಪ್ರಾಣಾಪಾಯದಿಂದ ಪಾರು ಮಾಡಿದ್ದರು. ಡಾಕ್ಟರ್ M ಶಾಂತಾರಾಮ್ ಶೆಟ್ಟಿ ಅವರು ಸಿಟಿ ಹಾಸ್ಪಿಟಲಲ್ಲಿ ಇದ್ದವರು. ತದನಂತರ ತೇಜಸ್ವಿನಿ ಹಾಸ್ಪಿಟಲ್ ಅವರ ಮಾಲೀಕತ್ವ. ಒಂದು ಆಸ್ಪತ್ರೆಯ ಮಾಲೀಕರಾಗಿದ್ದಂತಹ ಡಾಕ್ಟರ್ ಶಾಂತಾರಾಮ್ ಶೆಟ್ಟಿ ಅವರು ಬೇರೆ ಆಸ್ಪತ್ರೆಗೆ ಕನ್ಸಲ್ಟೆಂಟ್ ಸರ್ಜನ್ ಆಗಿ ಹೋಗುತ್ತಾ ಇರಲಿಲ್ಲ. ಆದರೆ ಅಬ್ದುಲ್ ಸತ್ತಾರನ್ನು AJ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದ್ದರಿಂದ ಅವರ ಟ್ರೀಟ್ಮೆಂಟಿಗೆ ಶಾಂತಾರಾಮ್ ಶೆಟ್ಟಿಯಂತಹ ನುರಿತ ತಜ್ಞ ವೈದ್ಯರ ಅಗತ್ಯತೆ ಇದೆ ಎಂದು ಭಾವಿಸಿ ಮೊಯ್ದೀನ್ ಬಾವ ಅವರು ಆ ರೀತಿಯಲ್ಲಿ ಪ್ರಯತ್ನಪಟ್ಟು ಅವರನ್ನು ತರಿಸಿ ಚಿಕಿತ್ಸೆ ಕೊಡಿಸಿದ್ದರು. ಇದೀಗ ಆ ಥರ ಅವರ ಸಹೋದರನ ಸಾವಿಗೆ ಈ ಅಬ್ದುಲ್ ಸತ್ತಾರ್ ಕಾರಣ ಆಗಿದ್ದಾನೆ. ಒಂದು ರೀತಿಯಲ್ಲಿ ಕೃತಜ್ಞತೆ ಇಲ್ಲದ ಜೀವ ಎನ್ನುವುದಂತೂ ಸ್ಪಷ್ಟ ಆಗಿದೆ. ಈ ಅಬ್ದುಲ್ ಸತ್ತಾರ್ ಮೂಲತಃ ಬಂಟ್ವಾಳ ತಾಲೂಕಿನ ಅರ್ಲದವ. ಅವ ಸುರತ್ಕಲ್ಲಿಗೆ ಬಂದು ಸುಮಾರು 20 ವರ್ಷಗಳು ಆಗಿದೆ. ಅರ್ಲಾದಲ್ಲಿ ಬೇರೆ ಯಾವುದೋ ಕಾರಣಕ್ಕಾಗಿ ಅಲ್ಲಿನ ಯುವಕರು ಸೇರಿ ಹೊಡೆದು ಈತನನ್ನು ಊರಿಂದ ಓಡಿಸಿದ್ದರು ಅಂತ ಹೇಳ್ತಾರೆ. ಅಲ್ಲಿಂದ ಗುರುಪುರ ಕೈಕಂಬಳಕ್ಕೆ ಬಂದಂತಹ ಸತ್ತಾರ್ ಅಲ್ಲಿ ಇತರ 4 ಸೇರಿಕೊಂಡು ಅನ್ನಪೂರ್ಣೇಶ್ವರಿ ಎಂಬ ಹೆಸರಿಟ್ಟುಕೊಂಡೊಂದು ಅಂಗಡಿ ತೆರೆದಿದ್ದ. ತದನಂತರ ಅಲ್ಲಿಯೂ ತನ್ನ ಗಾಂಚಾಲಿ ಬುದ್ಧಿಯನ್ನು ತೋರಿಸಿದಕ್ಕೆ ಅಲ್ಲಿನ ಯುವಕರು ಓಡಿಸಿದ ನಂತರ ಈತ ಸುರತ್ಕಲ್ಲಿಗೆ ಒಕ್ಕರಿಸಿದ್ದ. ಸುರತ್ಕಲ್ನ ಮಾರ್ಕೆಟ್ನಲ್ಲಿ ಒಂದು ಸ್ಟೂಲ್ ಇಟ್ಟುಕೊಂಡು ಒಂದು ಟೇಬಲ್ ಇಟ್ಟುಕೊಂಡು ಹೂವಿನ ವ್ಯಾಪಾರ ಆರಂಭಿಸಿದ್ದ. ಸ್ವಲ್ಪ ಸಮಯದ ನಂತರ ಆತನ ಸಹೋದರನ್ನು ತಂದು ಈ ವ್ಯಾಪಾರಕ್ಕೆ ಜೋಡಿಸಿದ. ಇಂಥ ಸಂದರ್ಭದಲ್ಲಿ ಸತ್ತಾರ್ ಅಲ್ಲಿ ಚಿರ ಪರಿಚಿತನಾದ. ಈ ಸಂದರ್ಭದಲ್ಲಿ ಆತನಿಗೆ ಮಹಿಳೆಯೊಬ್ಬರ ಪರಿಚಯ ಆಯಿತು. ಯಾವ್ಯಾವುದೋ ಕಾರಣ ಒಡ್ಡಿ ಆ ಮಹಿಳೆಯ ಬಂಗಾರದ ಆಭರಣಗಳನ್ನು ತೆಗೆದುಕೊಂಡಿದ್ದ, ವಿವಿಧ ಆಮಿಷಗಳನ್ನು ಒಡ್ಡಿದ್ದ. ಆ ಮಹಿಳೆಯ ಪತಿ ವಿದೇಶದಲ್ಲಿದ್ದರು. ಅವರು ಊರಿಗೆ ಬರುವುದಂತ ತೀರ್ಮಾನ ಆದಾಗ ಮಹಿಳೆಗೆ ಹೆದರಿಕೆ ಆರಂಭವಾಯಿತು. ಯಾಕಂತ ಹೇಳಿದರೆ ಆಕೆಯ ಬಳಿ ಇದ್ದಂಥ ಬಂಗಾರದ ಆಭರಣಗಳು ಸತ್ತಾರ್ನ ತಿಜೋರಿ ಸೇರಿದ್ದವು. ಹಾಗೆ ಸತ್ತಾರ್ನ ಹತ್ರ ಬಂಗಾರ ಕೊಡಬೇಕು ಅಂತ ಕೇಳಿದಾಗ ಸತ್ತಾರ್ ಕೈ ಎತ್ತಿ ಬಿಟ್ಟ. ಯಾಕಂತ ಹೇಳಿದರೆ ಸತ್ತಾರಿಗೂ ಆ ಮಹಿಳೆಗೂ ಏನೋ ಸಂಪರ್ಕ ಇದೆ ಅಂತ ಹೇಳಿ ಸತ್ತಾರು ಪುಕಾರು ಎಬ್ಬಿಸಿದ್ದ. ಈ ಪುಕಾರನ್ನು ಆ ಮಹಿಳೆ ನಂಬಿದ್ದಳು. ಈ ವಿಚಾರ ಗಂಡನಿಗೆ ಗೊತ್ತಾದರೆ ಸಂಸಾರದಲ್ಲಿ ತೊಂದರೆ ಆಗ್ಬೋದು ಎಂದು ಆ ಮಹಿಳೆ ಭಯಭೀತರಾಗಿದ್ದರು. ಆದರೆ ಸತ್ತಾರ್ ಬಂಗಾರ ಕೊಡದೇ ಇದ್ದಾಗ ಅನಿವಾರ್ಯವಾಗಿ ಈ ವಿಚಾರವನ್ನು
ಆ ಮಹಿಳೆ ವಿದೇಶದಿಂದ ಊರಿಗೆ ಬಂದಂತಹ ಗಂಡನಿಗೆ ತಿಳಿಸಿದ್ದಾರೆ, ಹೀಗೆ ಸತ್ತಾರು ನನ್ನ ಹತ್ರ ಬೇರೆ ಕಾರಣ ಒಡ್ಡಿ ಬಂಗಾರ ತಗೊಂಡು ಹೋಗಿದ್ರೆ ಕೊಡಲಿಲ್ಲ ಅಂತೇಳಿ. ಅವರು ಬಂಗಾರ ಕೇಳಿದಾಗಲೂ ಸತ್ತಾರು ಉಡಾಫೆಯಾಗಿ ಮಾತಾಡಿದ್ದ. ಯಾಕಂತ ಹೇಳಿದರೆ ಆ ಸಂದರ್ಭದಲ್ಲಿ ಸತ್ತಾರಿಗೆ ಸ್ಥಳೀಯವಾಗಿ ಒಂದು ಒಳ್ಳೆಯ ಹಿಡಿತ ಇತ್ತು. ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದ ಕೆಲವರು ಆತನಿಗೆ ಬೆಂಬಲ ನೀಡುತ್ತಿದ್ದರು. ಆ ವೇಳೆಗಾಗಲೇ ಸುರತ್ಕಲ್ಲು ಪರಿಸರ ಬೂದಿ ಮುಚ್ಚಿದ ಕೆಂಡದಂತಿತ್ತು. ಅಲ್ಲಿ ಹಿಂದೂ ಮುಸ್ಲಿಂ ಎನ್ನುವುದು ಡಿವೈಡ್ ಆಗಿತ್ತು. ಆ ಡಿವೈಡ್ ಆಗಲಿಕ್ಕೂ ಈ ಸತ್ತಾರು ಒಂದು ರೀತಿಯಲ್ಲಿ ಕಾರಣವಾಗಿದ್ದ. ಹಿಂದೂ ಯುವಕರ ತಂಡ ಒಂದು ಕಡೆಯಿಂದ ಮುಸ್ಲಿಮರ ಮೇಲೆ ಮುಗಿಬೀಳಲಿಕ್ಕೆ ಕಾಯ್ತಾ ಇದ್ದರೆ, ಮುಸ್ಲಿಂ ಯುವಕರು ಸಹ ಹಿಂದೂಗಳ ಮೇಲೆ ಮುಗಿಬೀಳಲಿಕ್ಕೆ ಆಲೋಚನೆ ಮಾಡ್ತಾ ಇದ್ದರು. ಅಂತ ಹೇಳಿದರೆ ಕುಂಬ್ಳೆ ಸುಂದರರಾಯರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ 1994ರಲ್ಲಿ ನಡೆದಂತಹ ಗಲಾಟೆ, ಅದ ನಂತರದ ಬೆಳವಣಿಗೆಗಳಲ್ಲಿ ಅಲ್ಲಿ ಸ್ಪಷ್ಟವಾಗಿ ಎರಡೂ ಧರ್ಮಗಳ ಮಧ್ಯೆ ಕಂದಕ ನಿರ್ಮಾಣ ಆಗಿತ್ತು. ಇಂತಹ ಸತ್ತಾರ್ನಂತಹ ಕೆಲವು ಕ್ರಿಮಿಗಳಿಂದ ಈ ರೀತಿಯ ಪರಿಸ್ಥಿತಿ ಉಂಟಾಗಿತ್ತು. ಆದ್ದರಿಂದ ಈ ಮಹಿಳೆಯ ಗಂಡ ಸ್ಥಳೀಯ ಯುವಕರ ಹತ್ರ ಈ ವಿಚಾರವನ್ನು ಪ್ರಸ್ತಾಪಿಸಿದಾಗ ಸತ್ತಾರನ್ನು ಕೊಲ್ಲುವ ತೀರ್ಮಾನವನ್ನು ಮಾಡಿದರು. ಆದರೆ ಮನೋಜ್ ಕೋಡಿಕೆರೆ ಇತರ ಯುವಕರು ಆತನ ಮೇಲೆ ಹಲ್ಲೆ ಮಾಡಿದರು. ತಕ್ಷಣ ಆತನನ್ನು ಆಸ್ಪತ್ರೆಗೆ ಸಾಗಿಸಿದಿಂದ ಪ್ರಾಣಾಪಾಯದಿಂದ ಬಚಾವಾದ. ಅದಕ್ಕೆ BA ಮೊಯ್ದೀನ್ ಬಾವ ಅವರ ಕೊಡುಗೆಯೂ ಇತ್ತು. ಮನೋಜ್ ಮತ್ತು ಅವರ ಸ್ನೇಹಿತರು ಜೈಲಿಗೆ ಹೋದರು. ಅವರಿಗೆ ಹಿಂದೂ ಸಂಘಟನೆಗಳ ಬೆಂಬಲ ಸಿಕ್ಕಿತು. ಮನೋಜ್ ಕೋಡಿಕೆರೆ ಅಂದರೆ ಒಂದು ರೀತಿಯಲ್ಲಿ ಹಿಂದೂ ಫೈರ್ ಬ್ರ್ಯಾಂಡ್ ಎಂಬ ರೀತಿಯಲ್ಲಿ ಬಿಂಬಿಸಲ್ಪಟ್ಟು, ಈ ಘಟನೆಯಿಂದ ಜರ್ಜರಿತಗೊಂಡ ಸತ್ತಾರ್ ಆಸ್ಪತ್ರೆಯಿಂದ ಬಿಡುಗಡೆಗೊಂಡು ಬಂದು ಪುನಃ ತನ್ನ ವ್ಯವಹಾರವನ್ನು ಮುಂದುವರಿಸಿದ. ಆತನ ವ್ಯವಹಾರ ತದನಂತರ ಸ್ವಲ್ಪ ಮಟ್ಟಿಗೆ ಆತನಿಗೆ ಮುಸ್ಲಿಮರ ಬೆಂಬಲ ಸಿಕ್ಕಿತು. ಯಾಕಂತಂದರೆ ಈತ ಹಿಂದೂಗಳ ಕೈಯಿಂದ ಹಲ್ಲೆಗೊಳಗಾಗಿ ಬಚಾವಾಗಿ ಬಂದವ, ಈತನಿಗೆ ಹಿಂದೂಗಳ ಮೇಲೆ ದ್ವೇಷ ಇದೆ, ಆದ್ದರಿಂದ ಈತನನ್ನು ಬಳಸಿಕೊಂಡು ಹಿಂದೂಗಳನ್ನು ಮಟ್ಟ ಹಾಕಬಹುದು ಎನ್ನುವ ರೀತಿಯಲ್ಲಿ ಕೆಲವರು ಮಾತನಾಡಿ ಆ ಬೆಂಬಲವನ್ನು ಪಡ್ಕೊಂಡಂತಹ ಸತ್ತಾರ್ ಕೆಲವು ಮುಸ್ಲಿಂ ಯುವಕರನ್ನು ಒಟ್ಟು ಸೇರಿಸಿಕೊಂಡು ವಿವಿಧ ನಂಬರ್ ದಂಧೆಗಳಿಗೆ ಕೈ ಹಾಕತೊಡಗಿದ್ದ. ಯಾಕಂದರೆ ಆಗಲೇ MRPL ಬಂದಿತ್ತು. MRPL ಇಂದ ಹೊರಬರುವಂತಹ ಟ್ಯಾಂಕರ್ಗಳಿಂದ ವಸೂಲಿ ಮಾಡುವುದು, ಅದರ ಡಾಮರ್ ಕದಿಯುವುದು, ಪೆಟ್ರೋಲ್ ಡೀಸೆಲ್ ಕದಿಯುವುದು, ಇಂಥ ಒಂದು ಚಿಕ್ಕ ಪುಟ್ಟ ತಂಡಗಳು ಎಲ್ಲ ಅಲ್ಲಿ ಕ್ರಿಯೇಟ್ ಆದವು. ಸಾಮಾನ್ಯವಾಗಿ ಎಲ್ಲ ಫ್ಯಾಕ್ಟ್ರಿಗಳ ಹೊರ ಆವರಣದಲ್ಲಿ ಇಂಥ ಚಟುವಟಿಕೆಗಳು ನಡೀತವೆ. ಪೊಲೀಸರು ಅದರ ಬಗ್ಗೆ ಎಷ್ಟು ಕ್ರಮ ಕೈಗೊಂಡರೂ ಅದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ಅಂತಹ ತಂಡಗಳಿಗೆ ನಾವು ಸೆಕ್ಯೂರಿಟಿ ಕೊಡ್ತೇವೆ ಅಂತ ಹೇಳಿ ಅವರಿಂದ ವಸೂಲಾತಿ ಆರಂಭಿಸಿದರು. ಪರಿಣಾಮವಾಗಿ ಸತ್ತಾರು ಸ್ವಲ್ಪ ದುಂಡಗಾದ, ಸಾಧಾರಣ ಮಟ್ಟಿಗೆ ಅನುಕೂಲ ಆಗಿದ್ದ. ಇಂತಹ ಸತ್ತಾರು ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದರಿಂದ ಮೊಯ್ದೀನ್ ಬಾವ ಅವರಿಗೂ ಆಪ್ತ ಆಗಿದ್ದ. ಮೊಯ್ದೀನ್ ಬಾವ ಅವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಭಾರಿ ಆಪ್ತ ಆಗಿದ್ದ. ಅವರನ್ನು ಬಳಸಿಕೊಂಡು ಹಲವರನ್ನು ವಂಚಿಸಿದ್ದ. ಅವರ ಹೆಸರು ಹೇಳಿಕೊಂಡು ಹಲವರಿಗೆ ಟೋಪಿ ಹಾಕಿದ್ದ. ಕೆಲವರನ್ನು ಮೊಯ್ದೀನ್ ಬಾವ ಅವ್ರ ಕರ್ಕೊಂಡು ಹೋಗಿ ಕೆಲಸ ಮಾಡಿಸಿಕೊಂಡು ದುಡ್ಡು ತಿಂದಂಥ ಉದಾಹರಣೆಗಳು ಇವೆ. ಯಾವಾಗ ಮೊಯ್ದೀನ್ ಬಾವ ಅವರ ಚಾರ್ಮು ಕಡಿಮೆ ಆಯಿತು, ಅಂದರೆ ಚುನಾವಣೆಯಲ್ಲಿ ಅವರು ಸೋತು ಹೋದರು, ತದನಂತರ ಉದ್ಭವವಾದಂತಹ ಇನಾಯತ್ ಅಲಿ ಅವರೊಂದಿಗೆ ಸೇರಿಕೊಂಡ, ಪಕ್ಷದಲ್ಲಿ ಒಂದು ಹುದ್ದೆಯನ್ನು ಗಿಟ್ಟಿಸಿಕೊಂಡ, ತನ್ಮೂಲಕ ತಾನೊಬ್ಬ ಸ್ಥಳೀಯ ಮಟ್ಟದ ರಾಜಕಾರಣಿ ಎಂದು ಗುರುತಿಸಿಕೊಂಡ. ಈತ ತನ್ನ ವೈಯಕ್ತಿಕ ವಾಂಛೆಗಾಗಿ ಈ ರೀತಿಯಾಗಿ ಗುರುತಿಸಿಕೊಂಡಿದ್ದನೇ ಹೊರತು ಜನಸಾಮಾನ್ಯರ ಸೇವೆಗಾಗಿ ಖಂಡಿತ ಅಲ್ಲ. ಇಂತಹ ಸತ್ತಾರಿಗೆ ಜೊತೆಯಾದವನೇ ಮತ್ತೊಬ್ಬ ಆಸಾಮಿ ಫಾರೂಕ್.
ಈತ ಅಲ್ಲಿ SK ಮೊಬೈಲ್ಸ್ ಅನ್ನುವ ಒಂದು ಅಂಗಡಿಯನ್ನು ಇಟ್ಟುಕೊಂಡಿದ್ದ. ಎಣ್ಣೆ ಮತ್ತು ಸೀಗೆಕಾಯಿಯ ಸಂಬಂಧ ಇವರಿಬ್ಬರದ್ದು. ಈ ಫಾರೂಕು ಸಹ ಕೆಲವೊಂದು ವಿಚಾರಗಳಲ್ಲಿ ಕೈ ಹಾಕ್ತಾ ಇದ್ದ, ವ್ಯವಹಾರ ಕುದುರಿಸ್ತಾ ಇದ್ದ. ಅದರಲ್ಲಿ ಹೆಚ್ಚಿನ ವಿಚಾರ ಅಂದರೆ ಈ ಸ್ತ್ರೀ ಸಂಬಂಧಿ ಸಂಪರ್ಕಗಳಲ್ಲಿ ಸಮಸ್ಯೆಗಳಾದರೆ ಅದನ್ನು ಪಂಚಾಯತಿಗೆ ಮಾಡಿ ಬಗೆಹರಿಸುವುದು, ಹಣಕಾಸಿನ ವ್ಯವಹಾರದಲ್ಲಿ ಹೆಚ್ಚು ಕಡಿಮೆ ಆದರೆ ಅದನ್ನು ಪಂಚಾಯತಿಗೆ ಮಾಡುವುದು, ಒಂದು 4 ಮಂದಿ ಹುಡುಗರನ್ನು ಇಟ್ಟುಕೊಂಡು ಪರ್ಯಾಯ ನ್ಯಾಯಾಲಯದ ರೀತಿಯಲ್ಲಿ ವ್ಯವಹರಿಸುವುದು. ಅದರಿಂದಾಗಿ ಫಾರೂಕನ ಮೇಲೂ ಕೆಲವರಿಗೆ ಜಿದ್ದಿತ್ತು. ಕೆಲವು ವರ್ಷಗಳ ಹಿಂದೆ ಸುಳ್ಯ ತಾಲೂಕಿನ ಬೆಳ್ಳಾರೆಯಲ್ಲಿ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯ ಪ್ರವೀಣ್ ನೆಟ್ಟಾರು ಅವರನ್ನು ಅವರ ಕೋಳಿ ಅಂಗಡಿಯ ಸನಿಹದಲ್ಲಿ ಕತ್ತಿಯಿಂದ ಕಡಿದು ಕೊಲೆಗೈಯಲಾಯಿತು. ಮುಸ್ಲಿಂ ದುಷ್ಕರ್ಮಿಗಳು ಈ ಕೃತ್ಯ ನಡೆಸಿದ್ದಾರೆ ಎನ್ನುವುದು ಸ್ಪಷ್ಟ ಆಗಿತ್ತು. ಯಾಕಂತ ಹೇಳಿದರೆ ಅದಕ್ಕಿಂತ ಮೊದಲು ನಡೆದಿದ್ದಂತಹ ಮುಸ್ಲಿಂ ಯುವಕನ ಕೊಲೆ ಪ್ರಕರಣದ ಆರೋಪಿಗಳನ್ನು ಪ್ರವೀಣ್ ನೆಟ್ಟಾರು ರಕ್ಷಿಸಿದ್ದಾರೆ ಎನ್ನುವಂಥ ಗುಮಾನಿ ಸ್ಥಳೀಯರಿಗಿತ್ತು. ಪ್ರವೀಣ್ ನೆಟ್ಟಾರು ಅಲ್ಲಿ ಪ್ರವರ್ಧಮಾನಕ್ಕೆ ಬರುತ್ತಿದ್ದ ಯುವ ನಾಯಕ. ಅಂದಿನ ಸಂಸದರಾಗಿದ್ದಂಥ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಅತ್ಯಂತ ಆಪ್ತನಾಗಿದ್ದಂಥ ಯುವಕ. ಮಂಗಳೂರಿನಲ್ಲಿ ಆಂಬ್ಯುಲೆನ್ಸ್ ಡ್ರೈವರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಸಂದರ್ಭದಲ್ಲಿ 100 ಮಂದಿಯ ಪ್ರಾಣವನ್ನು ಉಳಿಸಿದಂಥ ಯುವಕ. ನಂತರ ಅವರು ಮದುವೆಯಾಗಿ ಊರಲ್ಲಿ ಸೆಟ್ಲ್ ಆಗಿದ್ದರಿಂದ ಕೋಳಿ ಅಂಗಡಿ ನಡೆಸಿಕೊಂಡು ಬಂದಿದ್ರು. ಅಂತಹ ಪ್ರವೀಣ್ ನೆಟ್ಟಾರನ್ನು ಮುಸ್ಲಿಂ ಗೂಂಡಗಳು ಸ್ಥಳೀಯರ ಚಿತಾವಣೆಯಿಂದ ಹತ್ಯೆ ಮಾಡಿ ಪರಾರಿಯಾಗಿದ್ದರು. ಇದಕ್ಕೆ ಪ್ರತಿಯಾಗಿ ಸುರತ್ಕಲ್ನಲ್ಲಿ ಮುಸ್ಲಿಂ ಯುವಕನನ್ನು ಹತ್ಯೆ ಮಾಡಲಿಕ್ಕೆ ಅಂತ ಹೇಳಿ ಒಂದು ತಂಡ ರೆಡಿಯಾಯಿತು. ಆ ತಂಡ ಅದಕ್ಕಿಂತ ಮೊದಲೇ ರೆಡಿಯಾಗಿತ್ತು. ಯಾಕಂತ ಹೇಳಿದರೆ ಈ ಫಾರೂಕನ್ನು ಹತ್ಯೆ ಮಾಡಲಿಕ್ಕೆ SK ಮೊಬೈಲ್ ನಮ್ಮ ಫಾರೂಕ್ ಇದ್ದಾನೆ, ಆತ ಒಂದೆರಡು ಹಿಂದೂ ಹೆಣ್ಣು ಮಕ್ಕಳಿಗೆ ಮೋಸ ಮಾಡಿದ್ದ ಮತ್ತು ಕಿರುಕುಳ ಕೊಡುತ್ತಿದ್ದ ಎನ್ನುವ ಆರೋಪ ಇತ್ತು. ಆದ್ದರಿಂದ ಈ ಕೋಡಿಕೆರೆ ಮನೋಜ್ ಅವರ ತಂಡದಿಂದ ದೂರವಾಗಿದ್ದಂತಹ ಕೋಡಿಕೆರೆ ಲೋಕಿ ಮತ್ತಿತರ ಅವರಿದ್ದಂತಹ ತಂಡದ ಕೆಲವರು ಈ ಫಾರೂಕಿಗೆ ಟಾರ್ಗೆಟ್ ಮಾಡಿದ್ರು. ಅವರು ಒಂದು ಸಾರಿ ಆತನ ಅಂಗಡಿಗೆ ನುಗ್ಗಿದ ಸಂದರ್ಭದಲ್ಲಿ ಈತ ಓಡಿ ತಪ್ಪಿಸಿಕೊಂಡಿದ್ದ. ತದನಂತರ ಅವರಿಗೆ ಅವನ ಮೇಲೆ ಒಂದು ಟಾರ್ಗೆಟ್ ಇತ್ತು. ಯಾವಾಗ ಬೆಳ್ಳಾರಿಯಲ್ಲಿ ಪ್ರವೀಣ್ ನೆಟ್ಟಾರು ಹತ್ಯೆ ಆಯಿತು ಆ ಸಂದರ್ಭದಲ್ಲಿ ಕೋಡಿಕೆರೆ ಲೋಕಿಯ ಜೊತೆ ಗುರುತಿಸಿಕೊಂಡಿದ್ದಂಥ ಯುವಕರು ಒಟ್ಟಾದರು. ಒಬ್ಬ ಕ್ರಿಶ್ಚಿಯನ್ ಧರ್ಮೀಯನ ಕಾರನ್ನು ಪಡೆದುಕೊಂಡು ರೌಂಡಿಂಗ್ ಮಾಡಿಸಿಕೊಂಡು ಫಾರೂಕನ್ನು ಹೊಡಿಲಿಕ್ಕೆ ಅಂತ ಬಂದರು. ಆ ಸಂದರ್ಭದಲ್ಲಿ ಅವರಿಗೆ ಆ ಕತ್ತಲೆಯಲ್ಲಿ ಜನ ಮಿಸ್ ಆಗಿ ಫಾಜಿಲ್ ಎಂಬ ಯುವಕನನ್ನು ಕೊಲೆ ಮಾಡಿದರು. ಫಾಜಿಲ್ ಅಲ್ಲಿ ಕೊಲೆಯಾಗಬೇಕಾದಂಥ ಯುವಕ ಆಗಿರಲಿಲ್ಲ. ಆತನಿಗೂ ಲೋಕಿ ತಂಡದವರಿಗೂ ಯಾವುದೇ ಸಂಬಂಧ ಇರಲಿಲ್ಲ, ಸಂಪರ್ಕ ಇರಲಿಲ್ಲ, ಅವರಿಗೆ ಹಗೆತನವೂ ಇರಲಿಲ್ಲ. ಫಾಜಿಲ್ನ ತಂದೆ ಲಾರಿ ಚಾಲಕರಾಗಿದ್ದವರು, HPCL ಅಲ್ಲಿ ಕೆಲಸ ಮಾಡ್ತಿದ್ದರು. ಫಾಜಿಲ್ ಸಹ ಅಲ್ಲಿ ಟೆಂಪರರಿಯಾಗಿ ಚಾಲಕ ವೃತ್ತಿಯನ್ನು ಮಾಡ್ತಾಯಿದ್ದ. ಚಾಲಕ ವೃತ್ತಿ ಅಂತ ಹೇಳಿದರೆ HPCL ಒಳಗೆ ಟ್ಯಾಂಕರನ್ನು ಕೊಂಡೋಗಬೇಕಾದ್ರೆ ಅದಕ್ಕೊಂದು ಬ್ಯಾಜ್ ಬೇಕು, ಪರ್ಮಿಟ್ ಬೇಕು, ಪಾಸ್ ಬೇಕು ಅಂತಿದ್ದೆ ಅಂತ ಫಾಜಿಲ್ ಬಳಿ ಇತ್ತು. ಆದ್ದರಿಂದಾಗ ಅವ ಲೋಡ್ಗೆ ಟ್ಯಾಂಕರನ್ನು ಕೊಂಡೋಗಿ ಲೋಡ್ ಮಾಡಿಸಿ ಅದನ್ನು ವಾಪಸ್ಸು ತಂದು ಡ್ರೈವರ್ ಕೈಗೆ ಕೊಡ್ತಾ ಇದ್ದ. ಅದಕ್ಕಾಗಿ ಆತನಿಗೆ ಒಂದು ಲೋಡಿಗೆ
250 ರೂಪಾಯಿ 500 ರೂಪಾಯಿ ಏನೋ ಒಂದು ಭತ್ತೆ ಇತ್ತು. ಅದು ದಿವಸಕ್ಕೆ 1 ಲಾರಿ ಇಲ್ಲಾಂದರೆ 2 ಲಾರಿಯನ್ನು ಲೋಡಿಂಗ್ ಮಾಡಿಸ್ತಾ ಇದ್ದ. ಆದ್ದರಿಂದಾಗಿ ಅವರ ಜೀವನ ನಡೀತಾ ಇತ್ತು. ಅವರ ತಂದೆ ಲಾರಿ ಡ್ರೈವರ್. ನನಗೆ ವಿದೇಶಕ್ಕೆ ಹೋಗುವಂಥ ಮನಸ್ಸು ಇತ್ತು, ಆದರೆ ಮನೆಯ ಜವಾಬ್ದಾರಿ ಇತ್ತು. ಅದರಿಂದಾಗಿ ಆತ ಈ ವೃತ್ತಿಯಲ್ಲಿ ನೆಮ್ಮದಿ ಕಂಡುಕೊಂಡಿದ್ದ. ಆತ ಆ ದಿನ ಸಂಜೆ ಇದೇ SK ಮೊಬೈಲ್ಸ್ ಅಂಗಡಿಯ ಎದುರಿಗೆ ಬಂದು ತನ್ನ 2 ವೀಲರ್ ನಿಲ್ಲಿಸಿದ ಸಂದರ್ಭದಲ್ಲಿ ಲೋಕಿಯ ತಂಡ ಆತನ ಮೇಲೆ ಮುಗಿಬಿತ್ತು. ಆತನನ್ನು ಆಸ್ಪತ್ರೆಗೆ ಸಾಗಿಸಿದ ಸಂದರ್ಭದಲ್ಲಿ ಆತ ಮೃತಪಟ್ಟ. ಅದರಲ್ಲಿ ಎಲ್ಲ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಆ್ಯಕ್ಚುಲಿ ಆ ಪ್ರಕರಣದಲ್ಲಿ ಫಾಜಿಲ್ ಹತ್ಯೆಯಾಗಬೇಕಾದಂಥ ಯುವಕ ಆಗಿರಲಿಲ್ಲ. ಬದಲಾಗಿ ಅವರ ಟಾರ್ಗೆಟ್ ಇದ್ದದ್ದು ಈ ಫಾರೂಕ್ನ ಮೇಲೆ. SK ಮೊಬೈಲ್ಸ್ ಎನ್ನುವ ಅಂಗಡಿಯಲ್ಲಿ ಈ ಫಾರೂಕು ಹಿಂದೂ ಹೆಣ್ಣು ಮಕ್ಕಳಿಗೆ ಕಿರುಕುಳ ಕೊಡ್ತಾ ಇದ್ದ. ಅವರ ಫೋನ್ ನಂಬರ್ ತೆಗೆದುಕೊಂಡು ಬಾಕಿಯವರಿಗೆ ಡೈವರ್ಟ್ ಮಾಡ್ತಾ ಇದ್ದ ಅಂತ ಹೇಳಿ ಎಲ್ಲ ಅವರ ಮೇಲೆ ಆರೋಪ ಆಯ್ತು. ಆ ಆರೋಪ ಎಷ್ಟು ನಿಜವೋ ಸುಳ್ಳು ಗೊತ್ತಿಲ್ಲ. ಅಂತೂ ಇಂತೂ ಹಿಂದೂ ಸಂಘಟನೆಯ ಯುವಕರು ಆತನನ್ನು ಟಾರ್ಗೆಟ್ ಮಾಡಿದ್ದಂತೂ ಹೌದು. ಆ ಟಾರ್ಗೆಟ್ ಮಿಸ್ ಆದ್ದು, ಫಾಜಿಲ್ ಬಲಿಯಾದದ್ದು ಹೌದು. ಇಂಥ ಹಿನ್ನೆಲೆಯ ಫಾರೂಕು ಮತ್ತು ಸೇರಿಗೆ ಸವ್ವಾ ಸೇರು ಅಂತ ಹೇಳಿ ಸತ್ತಾರ್ನೊಂದಿಗೆ ಸೇರಿಕೊಂಡಿದ್ದ. ಅವರೊಂದಿಗೆ ಇತರ ಕೆಲವರು ಸೇರಿಕೊಂಡ್ರು. ಈ ಶಾಫಿ ಇರ್ಬೋದು, ಮುಸ್ತಾಫಾ ಇರ್ಬೋದು, ಶೋಯಬ್ ಇರ್ಬೋದು, ಸಿರಾಜ್ ಆತನ ಕಾರು ಚಾಲಕ ಸತ್ತಾರಿದ್ದು. ಇವರೆಲ್ಲ ಸೇರಿ ಒಂದು ತಂಡ. ಇವರ ವ್ಯವಹಾರ ಸತ್ತಾರಿದ್ದು ಹೂವಿನ ವ್ಯವಹಾರ, ಫಾರೂಕಿದ್ದು ಮೊಬೈಲ್ ರೀಚಾರ್ಜ್, ಮೊಬೈಲ್ ರಿಪೇರಿ, ಮೊಬೈಲಿದ್ದು ವ್ಯವಹಾರ. ಆದರೆ ಇವರ ಎರಡನೇ ವ್ಯವಹಾರ ಏನು ಅಂತ ಹೇಳಿದರೆ ಅಲ್ಲಿ ನಡೆಯುವಂಥ 2 ನಂಬರ್ ದಂಧೆಗಳಿಗೆ ಕೈ ಹಾಕುವುದು. ಅದರಲ್ಲಿ ಯಾರು ತೊಡಗಿಸಿಕೊಂಡಿದ್ದಾರ ಅವರನ್ನು ಬೆದರಿಸುವುದು, ಅವರಿಂದ ಹಣ ವಸೂಲಿ ಮಾಡುವುದು. ಮತ್ತೊಂದು ಇವರ ದಂಧ ಏನಂತ ಹೇಳಿದರೆ ಹಣಕಾಸಿನ ವ್ಯವಹಾರದಲ್ಲಿ ತೊಂದರೆಗಳಾದವರನ್ನು ಸಂಪರ್ಕ ಮಾಡುವುದು, ಅದನ್ನು ರಾಜ್ಯ ಪಂಚಾಯತಿಗೆ ಮಾಡಲಿಕ್ಕೆ ಅಂತೇಳಿ ಕರೆಸುವುದು, ಬೆದರಿಸುವುದು. ಈ ರೀತಿಯ ವ್ಯವಹಾರಗಳನ್ನು ಇವರು ಮಾಡ್ತಾ ಇದ್ದರು. ಇಂತಹ ವ್ಯವಹಾರಗಳಲ್ಲಿ ನಿಪುಣರಾಗಿದ್ದರಿಂದಲೇ ಸತ್ತಾರ್ ಕೆಲವು ಸಮಯಗಳ ಹಿಂದೆ ಕಡಬಕ್ಕೆ ಹೋಗಿ ಅಲ್ಲಿನ ಒಬ್ಬ ವ್ಯಕ್ತಿಯನ್ನು ಅಪಹರಿಸಲು ಯತ್ನಿಸಿದ್ದ. ಈ ಸಂದರ್ಭದಲ್ಲಿ ಕಡಬ ಪೊಲೀಸರು ಮಧ್ಯಪ್ರವೇಶಿಸಿ ಇಡೀ ತಂಡವನ್ನು ಅಲ್ಲಿ ಒಳಗೆ ಹಾಕಿ ರುಬ್ಬಿದ್ದರು. ಈ ಸಂಬಂಧ ಒಂದು ಕೇಸು ದಾಖಲಾಗಿತ್ತು. ಆ ಸಂದರ್ಭದಲ್ಲಿ ಶಾಸಕರಾಗಿದ್ದಂಥ ಮೊಯ್ದಿನ್ ಬಾವ ಅವರು ಕಡಬ ಪೊಲೀಸ್ ಠಾಣೆಗೆ ದೂರವಾಣಿ ಕರೆ ಮಾಡಿ ಸತ್ತಾರ್ ಪರವಾಗಿ ವಕಾಲತ್ತು ವಹಿಸಿದ್ದರು. ಆದ್ದರಿಂದ ಕಡಬ ಪೊಲೀಸರು ಇದು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ವಿವಾದ ಅಂತ ಹೇಳಿ ಅದನ್ನು ಅಲ್ಲಿಂದ ಅಲ್ಲಿಗೆ ಸುಧಾರಿಸಿ ಕಳಿಸಿದ್ದರು. ಸತ್ತಾರ್ ಜೈಲಿಗೆ ಹೋಗುವ ಬದಲು ಸುರತ್ಕಲ್ಲಿಗೆ ಬಂದಿಳಿದಿದ್ದ. ಆದ್ದರಿಂದ ಸತ್ತಾರ್ ಮಾಡುತ್ತಿದ್ದಂಥ ಎಲ್ಲ ಅಕ್ರಮ ವ್ಯವಹಾರಗಳಿಗೆ ಮೊಯ್ದಿನ್ ಬಾವರ ಕೃಪಾಕಟಾಕ್ಷ ಇತ್ತು. ಇದರ ಪರಿಣಾಮವಾಗಿ ಆತ ಅಲ್ಲಿ ಅನಾಹುತಕಾರಿಯಾಗಿ ಬೆಳೆದ ಅಂತ ಹೇಳುವವರು ಇದ್ದಾರೆ. ಈ ರೀತಿಯಾಗಿ ಬೆಳೆದಿದ್ದರಿಂದಲೇ ಈತ ಮೊಯ್ದಿನ್ ಬಾವ ಅವರ ಸಹೋದರ ಮಮ್ತಾಜ್ ಅಲಿ ಅವರ ವೈಯಕ್ತಿಕ ವಿಚಾರಕ್ಕೆ ಕೈ ಹಾಕಿದ್ದ. ರಹಮತ್ ಎನ್ನುವ ಮಹಿಳೆಯನ್ನು ಬಳಸಿಕೊಂಡು ಮಮ್ತಾಜ್ ಅಲಿ ಅವರಿಂದ ಕೋಟ್ಯಂತರ ರು ವಸೂಲು ಮಾಡುವಂತಹ ಭಾರಿ ದೊಡ್ಡ ಸ್ಕೆಚ್ ಹಾಕಿದ್ದ. ಅದರಲ್ಲಿ ಆರಂಭಿಕ ಹಂತದಲ್ಲಿ ಸಫಲತೆಯನ್ನು ಕಂಡಿದ್ದ. ರಾಜ್ಯ ಪಂಚಾಯತಿಗೆ ನೆಪದಲ್ಲಿ ಮಮ್ತಾಜ್ ಅಲಿ ಅವರೊಂದಿಗೆ ಮಾತನಾಡಿ 50 ಲಕ್ಷ ರೂಪಾಯಿದ ನಗದನ್ನು ವಸೂಲು ಮಾಡಿಸಿದ್ದ. 25 ಲಕ್ಷ ರೂಗಳ ಚೆಕ್ಕನ್ನು ವಸೂಲು ಮಾಡಿದ್ದ. ಯಾವಾಗ ಮಮ್ತಾಜ್ ಅಲಿ ಅವರು ಹಣ ಮತ್ತು 25 ಲಕ್ಷ ರೂಪಾಯಿ ಚೆಕ್ ನೀಡಿದ್ರು, ಇವರು ಹಳ್ಳಕ್ಕೆ ಬಿದ್ದರು ಅಂತ ಹೇಳಿ ಸತ್ತಾರ್ ಮತ್ತು ಈ ಫಾರೂಕು ಗ್ಯಾರಂಟಿಯಾಗಿ ನಂಬಿದ್ರು. ಯಾಕಂತ ಹೇಳಿದರೆ ಯಾವತ್ತು
ಬಗ್ಗಿದವನ ಮೇಲೆಯೇ ಗುದ್ದು ಕೊಡಬೇಕೇ ಹೊರತು ನೇರವಾಗಿ ನಿಂತವನ ಎದುರಿಸುವುದು ಕಷ್ಟ. ಹೇಗೂ ಮಮತಾಜ್ ಬಗ್ಗಿದ್ದಾರೆ, ಇವರಿಗೆ ಇನ್ನಷ್ಟು ಒತ್ತಡ ಹೇರಿದರೆ ಇವರಿಂದ ಸಾಕಷ್ಟು ಹಣ ಸುಲಿಬೋದು ಅಂತೇಳಿ ಇವರು ದೊಡ್ಡ ಟಾರ್ಗೆಟ್ ಇಟ್ಟರು. ಅದು 3 ಕೋಟಿ ಇತ್ತು. ಮಮತಾಜ್ ಅವರ ಈ ಅಸಹಾಯಕತೆಯನ್ನು ದುರುಪಯೋಗಪಡಿಸಿಕೊಂಡಂತಹ ಇವರು ಅವರ ಮೇಲೆ ನಿರಂತರ ಒತ್ತಡ ಏರ್ಲಿಕ್ಕೆ ಶುರು. ಈ ವಿಚಾರ ಅವರ ಮನೆಯವರಿಗೂ ಗೊತ್ತಾಯಿತು, ಅವರ ಸಹೋದರರಿಗೆ ಗೊತ್ತಾಯಿತು. ದಕ್ಷಿಣ ಕನ್ನಡದ ಪ್ರಸಿದ್ಧ ದರ್ಗಾವೊಂದರ ಅಧ್ಯಕ್ಷರಿಗೆ ಇವರು ವಾಯ್ಸ್ ಮೆಸೇಜ್ ಕಳಿಸಿದರು. ಅವರ ಮಾನ ಮರ್ಯಾದೆಯನ್ನು ಸಮುದಾಯದ ಒಳಗೆ ಹರಾಜು ಹಾಕಬೇಕಂತ ತೀರ್ಮಾನ ಮಾಡಿದರು. ಇದರ ಪರಿಣಾಮವಾಗಿ ಮಮತಾಜ್ ಅವರಿಗೆ ಒತ್ತಡಗಳು ಜಾಸ್ತಿ ಆಯಿತು. ಮನೆಯಲ್ಲೂ ಹಿಂಸೆ ಉಂಟಾಯಿತು. ಇದರಿಂದಾಗಿ ಅವರು ಆತ್ಮಹತ್ಯೆಯಂತಹ ಹೇಯ ಕೃತ್ಯಕ್ಕೆ ಮುಂದಾಗುವಂತಾಯಿತು ಎನ್ನುವುದಂತೂ ಸತ್ಯ. ಆದ್ದರಿಂದ ಮಮತಾಜ್ ಅವರ ಈ ಆತ್ಮಹತ್ಯೆಯ ಹಿನ್ನೆಲೆಯಲ್ಲಿ ಇರುವುದೇ ಸತ್ತಾರ್ ಮತ್ತು ಈ ಫಾರೂಕ್. ಇವರೊಂದಿಗೆ ಮತ್ತೊಬ್ಬ ಇದ್ದಾನೆ, ಮೂಡಾದ ಸದಸ್ಯ ಅಂತ ಹೇಳಿಕೊಂಡು ವ್ಯವಹಾರ ಮಾಡ್ತಾನೆ, ಅದ್ದು ಅಂತೇಳಿ ಅವನು ಸಹ ಈ ಪಂಚಾಯತಿಗೆಯಲ್ಲಿ ಇದ್ದವನು. ಆದ್ದರಿಂದ ಇವರೆಲ್ಲ ಒಂದು ಟ್ರೂಪು. ಆದ್ದರಿಂದಾಗಿ ಈಗ ಸತ್ತಾರನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡು ಬೆಂಡೆತ್ತಿದ್ದಾರೆ. ಈ ವ್ಯವಹಾರದಲ್ಲಿ ಯಾಕಂತ ಹೇಳಿದರೆ ಯಾರ್ಯಾರಿಗೋ ಟೋಪಿ ಹಾಕುವಂಥ ವ್ಯವಹಾರದಲ್ಲಿ, ವಂಚನೆ ಮಾಡುವಂಥ ವ್ಯವಹಾರದಲ್ಲಿ ಯಾರೆಲ್ಲ ಇದ್ದಾರೆ, ಸುರತ್ಕಲ್ ಪರಿಸರದಲ್ಲಿ ಯಾವ ಎಲ್ಲ ಅಕ್ರಮ ಚಟುವಟಿಕೆಗಳು ನಡೀತಿದೆ, ಯಾವ ಅಕ್ರಮ ಚಟುವಟಿಕೆಗಳ ಹಿಂದೆ ಯಾರ ಬೆಂಬಲ ಇದೆ, ಪೊಲೀಸರ ಪಾಲು ಎಷ್ಟಿದೆ, ಎಲ್ಲವೂ ಬಯಲಿಗೆ ಬರ್ತದೆ. ಅದರಿಂದಾಗಿ ಇದನ್ನು ಮಂಗಳೂರು ನಗರ ಪೊಲೀಸ್ ಆಯುಕ್ತರೇ ಖುದ್ದಾಗಿ ಈ ಪ್ರಕರಣದ ತನಿಖೆಯ ಮೇಲ್ವಿಚಾರಣೆ ನಡೆಸಿದ್ದಾರೆ. ಬೇರೆ ಬೇರೆ ಅಧಿಕಾರಿಗಳನ್ನು ಸೇರಿಸಿಕೊಂಡು ಒಂದು ಟೀಮ್ ಮಾಡಿ ಇದರ ತನಿಖೆ ನಡೆಸಿದ್ದಾರೆ. ಇನ್ನಷ್ಟು ಅಪರಾಧಿಗಳು ಜೈಲು ಕಂಬಿ ಎನಿಸುವುದರಲ್ಲಿ ಸಂಶಯ ಇಲ್ಲ. ನಿರಂತರ ಸುದ್ದಿ